ಅಪ್ರಾಪ್ತೆ ಮೇಲೆ ಮ್ಯೂಸಿಕ್ ಮೈಲಾರಿಯಿಂದ ಅತ್ಯಾಚಾರ ಆರೋಪ ಕೇಸ್ ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಸದ್ದನ್ನ ಮಾಡ್ತಾ ಇದೆ. ಡ್ಯಾನ್ಸರ್ಗೆ ಒಂದಿಷ್ಟು ಡ್ಯಾನ್ಸ್ಗಾಗಿ ತೆಳೆದಂತಹ ಬಾಲಕಿ ಮೇಲೆ ದೌರ್ಜನ್ಯ ಆರೋಪ ಕೇಳಿ ಬಂದಿರುವಂಥದ್ದು. ಮೈಲಾರಿ ಸೇರಿದಂತೆ 7 ಜನರ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿದೆ. ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪುರ ಪೊಲೀಸರಿಂದ ಇದೀಗ ಮೈಲಾರಿಯನ್ನ ಅರೆಸ್ಟ್ ಮಾಡಲಾಗಿದೆ. ಉತ್ತರ ಕರ್ನಾಟಕ ಭಾಗದ ಜಾನಪದ ಗಾಯಕ ಮೈಲಾರಿ ಟ್ರೆಂಡಿಂಗ್ ಸ್ಟಾರ್ ಮೈಲಾರಿ ವಿರುದ್ಧ ಇದೀಗ ಎಫ್ಐಆರ್ ದಾಖಲಾಗಿತ್ತು. ಎಫ್ಐಆರ್ ದಾಖಲಾಗ್ತಿದ್ದ ಹಾಗೆ ಪೊಲೀಸ್ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಸೊ ಇನ್ನೂ ಕೂಡ ಏನು ಉಳಿದು ಯಾರ್ಯಾರಿದಾರಲ್ಲ, ಎಫ್ಐಆರ್ ನಲ್ಲಿ 7 ಜನ ಹೆಸರೇನು ಉಲ್ಲೇಖ ಆಗಿದೆ. ಈಗ A1 ಆರೋಪಿ ಆಗಿರುವಂತಹ ಪೋಕ್ಸೋ ಕೇಸ್ ಅಡಿಯಲ್ಲಿ ದಾಖಲಾದಂತಹ ಕೇಸ್ ಇದು. ಮೈಲಾರಿ ವಿರುದ್ಧ ಯಾವಾಗ ಪೋಕ್ಸೋ ಕೇಸ್ ದಾಖಲಾಗುತ್ತೆ, ಸೊ ಕೇಸ್ ದಾಖಲಾಗ್ತಿದ್ದ ಹಾಗೆ ಒಂದಿಷ್ಟು ಮಹಾರಾಷ್ಟ್ರದತ್ತ ಹೋಗಬೇಕು ಅನ್ನುವಂಥ ಪ್ಲಾನ್ ಕೂಡ ಮಾಡ್ಕೊಂಡಿದ್ದರಂತೆ. ಈಗ ಪ್ಲಾನ್ ಗೊತ್ತಾಗ್ತಿದ್ದ ಹಾಗೆ ಪೊಲೀಸ್ ಅಧಿಕಾರಿಗಳು ಬೆಳಗಿನ ಜಾವ 5 ಗಂಟೆಗೆ ಅರೆಸ್ಟ್ ಮಾಡಿದ್ದಾರೆ. ಸೊ ಮಹಾಲಿಂಗಪುರ ಪೊಲೀಸ್ ಅಧಿಕಾರಿಗಳು ಸರಿಸುಮಾರು ಒಂದು ಕಡೆ ಗಮನಿಸ್ತಾ ಹೋದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಸ್ಟಾರ್ ಅಂತ. ಸೊ ಅದರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಮ್ಯೂಸಿಕ್ ಮೈಲಾರಿ ಅಂತಂದರೆ ಸಾಕು, ಭಾಳ ಅದ್ಭುತವಾದಂಥ ಸಾಂಗ್ಗಳು ಬರುತ್ತೆ, ಭಾಳ ಅದ್ಭುತವಾದಂಥ ಹಾಡುಗಳು. ಇವರ ಹಾಡುಗಳನ್ನು ಕೇಳ್ತಾ ಹೋದರೆ ಇವರ ಕಾರ್ಯಕ್ರಮಕ್ಕೆ ಅದೆಷ್ಟೋ ಸಾವಿರಾರು ಜನ ಎದ್ದು ಬರ್ತಾರೆ. ಇವರೇನಾದರೂ ಮೈಕ್ ಹಿಡ್ಕೊಂಡ್ರೆ ಸಾಕು ಮ್ಯೂಸಿಕ್ ಮೈಲಾರಿ ಯಾವಾಗ ಹಾಡ್ತಾರೆ ಅಂತ ಕಾಯ್ತಾ ಇರ್ತಿದ್ರು. ಭಾಳ ಅದ್ಭುತವಾಗಿ ಹಾಡುವಂಥ ಗಾಯಕ. ಆದರೆ ಇವರ ಮೇಲೆ ಬಂದಿರುವಂಥ ಇದೀಗ ಆರೋಪ ಇದೆಯಲ್ಲ, ನಿಜವಾಗ್ಲೂ ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಿ ಬಹುತೇಕ ಸಿಂಗರ್ಗಳು ಒಂದು ರೀತಿಯಾಗಿ ನೋಡ್ತಾ ಹೋದರೆ ಎಲ್ಲರೂ ಕೂಡ ಶಾಕ್ ಆಗಿಬಿಟ್ಟಿದ್ದಾರೆ. ಏನಾಯ್ತು ಇದು, ಮೈಲಾರಿ ಈ ರೀತಿಯಾಗಿ ಮಾಡಿದ್ರಾ ಅಥವಾ ಇಲ್ವಾ ಅನ್ನುವಂಥ ಒಂದಿಷ್ಟು ಚರ್ಚೆಗಳು ಸಹಜವಾಗಿ ಇದೀಗ ಎದ್ದು ಕಾಣ್ತಾ ಇರುವಂಥದ್ದು. ನೋಡಿ, ಈಗ ಬಾಗಲಕೋಟೆ ಜಿಲ್ಲೆ ಮಹಾಲಿಂಗಪುರ ಪೊಲೀಸರಿಂದ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ. ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಸೊ ಅರೆಸ್ಟ್ ಮಾಡಿಕೊಂಡು ಪೊಲೀಸ್ ಅಧಿಕಾರಿಗಳು ಕೂಡ ಒಂದಿಷ್ಟು ತೆಗೆದುಕೊಂಡು ಹೋಗ್ತಾ ಇರುವಂಥದ್ದು ಅವರನ್ನು. ಸೊ ಒಂದು ಕಡೆ ಗಮನಿಸ್ತಾ ಹೋದರೆ, ಸೊ ಮಹಾಲಿಂಗಪುರ ಬಳಿಯ ಲಾಡ್ಜ್ನಲ್ಲಿ ಅತ್ಯಾಚಾರ ಆರೋಪ ಇದೀಗ ಒಂದು ಕಡೆ ಕೇಳಿ ಬಂದಿತ್ತು. ಸೊ ಯಾವಾಗ ಈ ಕೇಸ್ ದಾಖಲಾಗುತ್ತೆ, ಕೇಸ್ ದಾಖಲಾಗ್ತಾ ಇದ್ದ ಹಾಗೆ ಸೊ ಇದೀಗ ಒಂದೊಂದಾಗಿ ರಿವೀಲ್ ಆಗ್ತಾ ಇದೆ. ಮಹಾಲಿಂಗಪುರ ಬಳಿಯ ಇರುವಂತಹ ಒಂದು ಲಾಡ್ಜ್ನಲ್ಲಿ ಅತ್ಯಾಚಾರ ಆರೋಪ ಮಾಡಿದ್ರು ಅನ್ನುವಂಥದ್ದು. ಸೊ ಅತ್ಯಾಚಾರ ಮಾಡಿದ್ರು ಅನ್ನುವಂಥ ಒಂದು ಆರೋಪ ಇದೆ. ಸೊ ಅತ್ಯಾಚಾರ ಮಾಡಿದ ಯಾರಿಗೂ ಕೂಡ ಹೇಳದಂತೆ ಬೆದರಿಕೆ ಕೂಡ ಹಾಕಿದ್ರು ಅನ್ನುವಂಥ ಆರೋಪ. ಸೊ ಅತ್ಯಾಚಾರ ಮಾಡಿದ್ದು, ಅದಾದ ನಂತರ ಅವರಿಗೆ ಬೆದರಿಕೆ ಹಾಕಿದ್ನಾ ಅನ್ನುವಂಥ ಪ್ರಶ್ನೆಯೂ ಕೂಡ ಸಹಜವಾಗಿ ಮೂಡ್ತಾ ಇದೆ. ಈ ಆರೋಪವೂ ಕೂಡ ಕೇಳಿ ಬರ್ತಾ ಇರುವುದು. ಮಹಾಲಿಂಗಪುರ ಠಾಣೆ ಪೊಲೀಸರಿಂದ ಮ್ಯೂಸಿಕ್ ಮೈಲಾರಿ ಬಂಧನ ಆಗಿದೆ. ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗಪುರ ಪೊಲೀಸರಿಗೆ ಸಿಗದೆ ಮಹಾರಾಷ್ಟ್ರ ಕಡೆ ಹೊರಟಿದಂತ ಮ್ಯೂಸಿಕ್ ಮೈಲಾರಿ ಸೊ ಪೊಲೀಸ್ ಅಧಿಕಾರಿಗಳಿಂದ ತಪ್ಪಿಸಿಕೊಂಡು ಒಂದಿಷ್ಟು ಹೋಗ್ತಾ ಇದ್ರು ಅನ್ನುವಂಥದ್ದು. ನೋಡಿ, ಮಹಾರಾಷ್ಟ್ರದ ಜತ್ ವ್ಯಾಪ್ತಿಯಲ್ಲಿ ಮೈಲಾರಿಯನ್ನ ಪೊಲೀಸ್ ಅಧಿಕಾರಿಗಳು ಬಂಧಿಸಿದ್ದಾರೆ. ರಾತ್ರಿ ಮ್ಯೂಸಿಕ್ ಮೈಲಾರಿ ಬಂಧಿಸಿದಂತ ಮಹಾಲಿಂಗಪುರ ಪೊಲೀಸರು ಗಮನಿಸ್ತಾ ಹೋದ್ರೆ ಮ್ಯೂಸಿಕ್ ಮೈಲಾರಿ ಒಂದು ರೀತಿಯಾಗಿ ಸಾಕಷ್ಟು ಟ್ರೆಂಡ್ ಅನ್ನ ಸೃಷ್ಟಿ ಮಾಡಿದ್ರು. ಆದರೆ ಇದೀಗ ಬಂದಿರುವಂತಹ ಒಂದು ಪೋಕ್ಸೋ ಕೇಸ್ ದಾಖಲಾಗ್ತಾ ಇದ್ದ ಹಾಗೆ ಮ್ಯೂಸಿಕ್ ಮೈಲಾರಿಯ ಎಲ್ಲವೂ ಕೂಡ ಒಂದು ಕಡೆ ಗಮನಿಸ್ತಾ ಹೋದ್ರೆ ಅವರ ಹವಾ, ಅವರ ಹೆಸರು ಅದೆಲ್ಲವೂ ಕೂಡ ಇದೀಗ ಮಣ್ಣು ಪಾಲಾಗೋಗ್ಬಿಡ್ತಾ ಅನ್ನುವಂತ ಅನುಮಾನ ಮೂಡ್ತಾ ಇದೆ. ನೋಡಿ, ಮಹಾಲಿಂಗಪುರ ಬಳಿಯ ಲಾಡ್ಜ್ನಲ್ಲಿ ಅತ್ಯಾಚಾರ ಆರೋಪ, ಒಂದಿಷ್ಟು ಲಾಡ್ಜ್ಗೆ ಕರ್ಕೊಂಡು ಹೋಗಿ ಒಂದಿಷ್ಟು ಅತ್ಯಾಚಾರ ಮಾಡಿದ್ದಾರೆ ಅನ್ನುವಂಥದ್ದು ಒಂದಿಷ್ಟು ಆರೋಪ ಕೇಳಿ ಬರ್ತಾ ಇರುವಂಥದ್ದು. ನೋಡಿ, ಅತ್ಯಾಚಾರ ಮಾಡಿ ಯಾರಿಗೂ ಕೂಡ ಹೇಳದಂತೆ ಒಂದಿಷ್ಟೇ ಬೆದರಿಕೆ ಕೂಡ ಹಾಕಿದ್ರಂತೆ. ಸೊ ಯಾರಿಗಾದ್ರೂ ನೀನು ಹೇಳ್ಬಿಟ್ರೆ ನಿನ್ನನ್ನು ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ ಬೆದರಿಕೆ ಕೂಡ ಹಾಕಿದ್ರ ಅನ್ನುವಂಥ ಒಂದಿಷ್ಟು ಆರೋಪವು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಮಹಾಲಿಂಗಪುರ ಠಾಣೆ ಪೊಲೀಸರಿಂದ ಮ್ಯೂಸಿಕ್ ಮೈಲಾರಿ ಈಗಾಗಲೇ ಬಂಧನ ಆಗಿರುವಂಥದ್ದು. ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗಪುರದಲ್ಲಿ ನೋಡಿ, ಪೊಲೀಸ್ ಅಧಿಕಾರಿಗಳಿಗೆ ಸಿಗದೆ ಒಂದು ಕಡೆ ಜತ್ ವ್ಯಾಪ್ತಿಯಲ್ಲಿ ಅಧಿಕಾರಿ ಒಂದು ಕಡೆ ಗಮನಿಸ್ತಾ ಹೋದ್ರೆ ಪೊಲೀಸ್ ಅಧಿಕಾರಿಗಳು ಯಾವಾಗ ಕೇಸ್ ದಾಖಲಾಗುತ್ತೆ, ಕೇಸ್ ದಾಖಲಾಗ್ತಾ ಇದ್ದ ಹಾಗೆ ಚಿಕ್ಕೋಡಿಯಿಂದ ಈ ಕಡೆ ಒಂದಿಷ್ಟು ಪ್ರಕರಣ ಒಂದಿಷ್ಟು ಬಂದಂತ ಸಂದರ್ಭದಲ್ಲಿ, ಯಾಕಂದ್ರೆ ಈ ಪ್ರಕರಣ ಮಹಾಲಿಂಗಪುರಕ್ಕೆ ಯಾವಾಗ ವರ್ಗಾವಣೆ ಆಗುತ್ತೆ, ವರ್ಗಾವಣೆ ಆಗ್ತಾ ಇದ್ದ ಹಾಗೆ ಪೊಲೀಸ್ ಅಧಿಕಾರಿಗಳು ಕೂಡ ಫುಲ್ ಅಲರ್ಟ್ ಆಗಿಬಿಡ್ತಾರೆ. ಅಲರ್ಟ್ ಆಗ್ತಿದ್ದ ಹಾಗೆ ಪೊಲೀಸರಿಗೆ ಸಿಗದೆ ಮಹಾರಾಷ್ಟ್ರ ಕಡೆ ಒಂದಿಷ್ಟು ಹೊರಟಿದ್ದಂಥ ಮ್ಯೂಸಿಕ್ ಮೈಲಾರಿ ಮಹಾರಾಷ್ಟ್ರದ ಜತ್ ವ್ಯಾಪ್ತಿಯಲ್ಲಿ ಮೈಲಾರಿಯನ್ನ ಪೊಲೀಸ್ ಅಧಿಕಾರಿಗಳು ಬಂಧಿಸಿದ್ದಾರೆ. ನಿನ್ನೆ ಇಡೀ ದಿನ ಮೈಲಾರಿಗಾಗಿ ತೀವ್ರವಾಗಿ ಹುಡುಕಾಟವನ್ನು ನಡೆಸಿದ್ರು ಪೊಲೀಸ್ ಅಧಿಕಾರಿಗಳು. ರಾತ್ರಿ ಮ್ಯೂಸಿಕ್ ಮೈಲಾರಿ ಬಂಧಿಸಿ ಮಹಾಲಿಂಗಪುರ ಪೊಲೀಸ್ ಅಧಿಕಾರಿಗಳು ಒಂದಿಷ್ಟು ನಿಟ್ಟುಸಿರನ್ನ ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಇನ್ನು ಉಳಿದ ಏನು ಆರೋಪಿಗಳಿದ್ದಾರೆ ಅವರಿಗಾಗೂ ಕೂಡ ಒಂದಿಷ್ಟು ಹುಡುಕಾಟವನ್ನು ನಡೆಸಿದ್ದಾರೆ. A1 ಆರೋಪಿ ಮ್ಯೂಸಿಕ್ ಮೈಲಾರಿ ಈಗಾಗಲೇ ಒಂದಿಷ್ಟು ಬಂಧಿಸಲಾಗಿದೆ. ಗಮನಿಸ್ತಾ ಇದ್ರ ದೃಶ್ಯಾವಳಿಗಳಲ್ಲಿ. ಸೊ ಮ್ಯೂಸಿಕ್ ಮೈಲಾರಿಯನ್ನ ಒಂದಿಷ್ಟು ಮೆಡಿಕಲ್ ಟೆಸ್ಟ್ ಆಗಿರಬಹುದು, ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋದಕ್ಕೆ ಎಲ್ಲವೂ ಕೂಡ
ಒಂದು ರೀತಿಯಾಗಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಅದರ ಜೊತೆಗೆ ಒಂದು ಕಡೆ ಗಮನಿಸ್ತಾ ಹೋದರೆ ನೋಡಿ, ರಾತ್ರಿ ಮ್ಯೂಸಿಕ್ ಮೈಲಾರಿ ಒಂದಿಷ್ಟು ಬಂಧಿಸಿದಂಥ ಮಹಲಿಂಗಪುರ ಪೊಲೀಸ್ ಅಧಿಕಾರಿಗಳು ತೀವ್ರವಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ರು. ಎಲ್ಲಿದ್ದಾನೆ, ಏನು ಕತೆ, ಎಲ್ಲಿ ಹೋಗಿದ್ದಾನೆ? ಯಾಕಂದರೆ ಈ ಕೇಸು ಒಂದು ಕಡೆ ಆಗ್ತಿದ್ದ ಹಾಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಒಂದಿಷ್ಟು ಸುದ್ದಿ ಬರ್ತಿದ್ದ ಹಾಗೆ ಒಂದಿಷ್ಟು ಆ ಕಡೆ ಹೋಗಬೇಕು ಈ ಕಡೆ ಹೋಗಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಸೊ ಪೊಲೀಸ್ ಅಧಿಕಾರಿಗಳಿಗೆ ಗೊತ್ತಾಗುತ್ತೆ ಇವರಿಗೆ ಚಲನವಲನಗಳಾಗಿರ್ಬೋದು, ಇವರು ಫೋನ್ ಟ್ರ್ಯಾಕ್ ಮಾಡಿದಂಥ ಸಂದರ್ಭದಲ್ಲಿ ಸಹಜವಾಗಿ ಮಾಹಿತಿ ಗೊತ್ತಾಗುತ್ತೆ ಎಲ್ಲಿ ಹೋಗಿದ್ದಾರೆ, ಏನು ಕತೆ ಅನ್ನುವಂಥದ್ದು. ಸೊ ಒಂದು ಕಡೆ ಗಮನಿಸ್ತಾ ಹೋದರೆ ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಸೊ ಪೊಲೀಸ್ ಅಧಿಕಾರಿಗಳು ಕೊನೆಗೂ ಕೂಡ ಮೈಲಾರಿಯನ್ನು ಬಂಧಿಸಿ ಇದೀಗ ಸಂಪೂರ್ಣವಾಗಿ ಒಂದಿಷ್ಟು ಗಮನಿಸ್ತಾ ಹೋದರೆ ನೋಡಿ, ನಿನ್ನೆ ಒಂದಿಷ್ಟು ಬಂಧಿಸಿರುವಂಥದ್ದು. ಸೊ SP ಕೂಡ ಒಂದಿಷ್ಟು ಮಾತಾಡಿದ್ದಾರೆ, ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಈ ತಿಂಗಳು 14/12/2025 14ನೇ ತಾರೀಕಿಗೆ ಚಿಕ್ಕೋಡಿ ಪೊಲೀಸ್ ಸ್ಟೇಷನ್ ನಲ್ಲಿ ಒಂದು FIR ದಾಖಲಾಗಿತ್ತು. ಆ ಪ್ರಕಾರ 15 ಇಯರ್ಸ್ 9 ತಿಂಗಳು ಒಂದು ಅಪ್ರಾಪ್ತ ಬಾಲಿಕೆ ಜೊತೆಗೆ ಒಬ್ಬನು ಪೋಕ್ಸೆ ಕಾಯ್ದೆ ಪ್ರಕಾರ ಅವರು ಏನ್ ಸೆಕ್ಷುವಲ್ ಅಸಾಲ್ಟ್ ಮಾಡಿದ್ದಾರೆ ಅವರ ಜೊತೆಗೆ ಸೆಕ್ಷುವಲ್ ಹರಾಸ್ಮೆಂಟ್ ಪ್ರಕಾರ FIR ಆಗಿತ್ತು. ಅದ್ರ ಜೊತೆಗೆ ಇನ್ನು 6 ಜನ ಮೇಲೆ FIR ಆಗಿತ್ತು. ಈ ಒಬ್ಬನ ಮೇಲೆ ಪೋಕ್ಸೋ ಆಕ್ಟ್ ಪ್ರಕಾರ ಮೇನ್ ಆರೋಪ ಇದೆ. ಇನ್ನು 6 ಜನ ಮೇಲೆ 2 ರೀತಿ ಆರೋಪ ಇದೆ. ಫಸ್ಟ್ ಅವರಿಗೆ ಈ ಆಕ್ಟ್ ಆದ ನಂತರ ನೀವು ಯಾರಿಗೆ ಹೇಳಿ ಬರೋದು ಅಂತ ಅವರಿಗೆ ಬೈದಿದ್ದಾರೆ. ಅದರಲ್ಲಿ ಇಬ್ರು ಆರೋಪಿ ಇನ್ಸಿಡೆಂಟ್ ಆದ ನಂತರ ಅವ್ರ ಮನೆಗೆ ಹೋಗಿ ಅವರಿಗೆ ಸ್ವಲ್ಪ ಹೊಡೆದಿದ್ದಾರೆ. ಅದೇ ಹರ್ಟ್ ಕೇಸ್, ಸಿಂಪಲ್ ಹರ್ಟ್ ಕೇಸ್ ಆರೋಪ ಇದೆ. ನಮ್ಗೆ FIR 14 ನಲ್ಲಿ ಚಿಕ್ಕೋಡಿಯಲ್ಲಿ ಸ್ಟೇಷನ್ ಅಲ್ಲಿ FIR ಆದ ನಂತರ ನಮ್ಗೆ ನೆಕ್ಸ್ಟ್ ಡೇ 15ಗೆ ನಮ್ಗೆ FIR ಸಿಕ್ತು. ಆ ಪ್ರಕಾರ ನಾವು ಇಮಿಡಿಯೇಟ್ಲಿ FIR ಮಾಡಿದೀವಿ. FIR ಆದ ನಂತರ ಸೇಮ್ ಅದರಲ್ಲಿ ಏನ್ ಕಂಟೆಂಟ್ ಏನಿದೆ ಅದೇ ಸೇಮ್ FIR ನಾವು ಮಾಡಿದೀವಿ. FIR ಆದ ನಂತರ ನಾವು ಇಮಿಡಿಯೇಟ್ಲಿ 3-4 ಟೀಮ್ ಫಾರ್ಮ್ ಮಾಡಿದ್ದೀವಿ. ನಮ್ಮ ಉದ್ದೇಶ ಏನಿತ್ತು, ಆ ವಿಕ್ಟಿಮ್ಗೆ ಯಾರಿಗೆ ಆಗಿದೆ ಅವರಿಗೆ ಕೂಡ ಒಂದ್ಸರಿ ಇನ್ಕ್ವೈರಿ ಮಾಡಬೇಕು. ಅದನ್ನು ಕೂಡ ನಿನ್ನೆ ನಾವು ಮುಗಿಸಿದೀವಿ. ಅದ್ರ ಜೊತೆಗೆ ಮೇನ್ ಆರೋಪಿ ಯಾರಿದ್ದಾರೆ ಅವರಿಗೆ ನಾವು ಇಮಿಡಿಯೇಟ್ಲಿ ತಕ್ಷಣ ಅರೆಸ್ಟ್ ಮಾಡಬೇಕು. ಈ ಮೇನ್ ಆರೋಪಿ ವಿರುದ್ಧ ನಾನ್ ಬೇಲೇಬಲ್ ಸೆಕ್ಷನ್ ಇದೆ. ಆ ಮೇನ್ ಆರೋಪಿಗೆ ಇವತ್ತು ಬೆಳಿಗ್ಗೆ 5 ಗಂಟೆಗೆ ಮ್ಯೂಸಿಕ್ ಮಲ್ಲಾರಿ ಅಂತ ಅವರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಬಿಜಾಪುರ ಜಿಲ್ಲೆಯಿಂದ ಅರೆಸ್ಟ್ ಮಾಡಿದ್ದೀವಿ. ಈಗ ನಾವು ಪ್ರೊಸೆಸ್ ಮುಗಿಸ್ಕೊಂಡು ಮೆಡಿಕಲ್ ಮುಗಿಸ್ಕೊಂಡು ನಾವು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಉಳಿದಿದ್ದೆ 6 ಜನ ಆರೋಪಿ ಯಾವ್ದು ಇದ್ರು ಅವ್ರ ಬಗ್ಗೆ FIR ಅಲ್ಲಿ ಕ್ಲಿಯರ್ ಡೀಟೇಲ್ಸ್ ಇರಲಿಲ್ಲ. ಆ ಕಂಪ್ಲೇಂಟ್ಗೆ ಪೂರ್ತಿ ಹೆಸರು ಇರಲಿಲ್ಲ. ಅವರು ಏನ್ ಅಡ್ಡ ಹೆಸರು ಗೊತ್ತಿದೆ, ಇವತ್ತು ಡ್ರೈವರ್ ಇವ್ರು ಏನಿದೆ ಆ ಪ್ರಕಾರ ಕೊಟ್ಟಿದ್ದು. 6 ಜನ ಆರೋಪಿ ಬಗ್ಗೆ ಕೂಡ ಈಗ ನಮ್ಗೆ ಕ್ಲಾರಿಟಿ ಸಿಕ್ಕಿದೆ. ಅವ್ರದ್ದು ಪಾತ್ರ ಏನಿತ್ತು ಅದ್ರ ಬಗ್ಗೆ ನಾವು ಕ್ಲಾರಿಟಿ ಸಿಕ್ಕಿದೆ. ಅದ್ರ ಬಗ್ಗೆ ನಾವು ಈಗ ತನಿಖೆ ಮಾಡ್ತಾ ಇದ್ದೀವಿ. ಮೇನ್ ಆರೋಪಿ ನಾನ್ ಬೇಲೇಬಲ್ ಸೆಕ್ಷನ್ ಅಲ್ಲಿ ಯಾರಿದ್ರು, ಯಾರು FIR ಪ್ರಕಾರ ಇದೆ ಅವ್ರಿಗೆ ನಾವು ಅರೆಸ್ಟ್ ಮಾಡಿದ್ದೇವೆ. ಒರಿಜಿನಲ್ FIR ಪ್ರಕಾರ ನಮ್ಗೆ zero FIR ಟ್ರಾನ್ಸ್ಫರ್ ಆಗಿದೆ, ಅಂದ್ರೆ ಒಂದು ಪೇಪರ್ ಫಾರ್ಮೆಟ್ ಅಲ್ಲಿ ಟ್ರಾನ್ಸ್ಫರ್ ಆಗಿದೆ. ಅದ್ರಲ್ಲಿ ಇರೋ ಡೀಟೇಲ್ಸ್ ಪ್ರಕಾರ 24/10 ಗೆ ಇನ್ಸಿಡೆಂಟ್ ಆಗಿತ್ತು. ಜಾಕ್ನೂರ್ ಅಂತ ಒಂದು ಗ್ರಾಮ್ ಅಲ್ಲಿ ಅವರು ಹೋಗಿ ಒಂದು ಪ್ರೋಗ್ರಾಮ್ ಮಾಡಕ್ಕೆ ಹೋಗಿದ್ರು. ಇವರು ಡಾನ್ಸ್ ಪಾರ್ಟಿಯಲ್ಲಿ ಇರ್ತಾರೆ, ಅವರು ಮ್ಯೂಸಿಷಿಯನ್ ಅಲ್ಲಿ ಇರ್ತಾರೆ. ಬರುವಾಗ ನನ್ಗೆ ಮಾಲಿಂಗ್ಪುರ್ ಬಸ್ ಸ್ಟ್ಯಾಂಡ್ ಹತ್ರ ಬಿಟ್ಬಿಡಿ, ಅಲ್ಲಿಂದ ಗೋಕಾಕ್ ಅಲ್ಲಿ ಅಥವಾ ಬೇರೆ ಕಡೆ ನಂದು ಎಲ್ಲಿ ಮನೆ ಇದೆ ಅಲ್ಲಿ ನಾನು ಹೋಗ್ತೀನಿ. ಈ ನಮ್ಮಲ್ಲಿ ಈ ವಿಕ್ಟಿಮ್ ಮನೆ ಕೂಡ ನಮ್ಮಲ್ಲಿ ಇಲ್ಲ. ಅವರು ಬೇಕಾದ್ರೆ ಬಹುಶಃ ಬೇರೆ ರಿಲೇಟಿವ್ ಮನೆಗೆ ಹೋಗ್ತಾ ಇರಬಹುದು. ಪ್ಲಸ್ ಈ ಇನ್ಸಿಡೆಂಟ್ ಈ ಪಾರ್ಟಿ ಇದು ಇನಿಷಿಯಲ್ ಮೀಟಪ್ ಎಲ್ಲಿ ಆಯ್ತು ಜಾಕ್ನೂರಲ್ಲಿ, ಅದು ಕೂಡ ನಮ್ಮಲ್ಲಿ ಇಲ್ಲ, ಮನೆಯಲ್ಲಿ ಇಲ್ಲ. ನಮ್ಮಲ್ಲಿ ಒಂದು ಮಾಲಿಂಗ್ಪುರ್ ಅಲ್ಲಿ ಕಂಪ್ನಿ ಪ್ರಕಾರ ಒಂದು ಲಾಡ್ಜ್ ಅಲ್ಲಿ ಘಟನೆ ನಡೆದಿದೆ. ಆ ಆಧಾರ ಮೇಲೆ ನಮ್ಗೆ ಅವರು ಟ್ರಾನ್ಸ್ಫರ್ ಮಾಡಿದ್ದಾರೆ. ನಾವು ಇದರ ಮೇಲೆ ನಮ್ಮಲ್ಲಿ ಲೋಕಲ್ ಸ್ಟೇಷನ್ ಅಲ್ಲಿ ಕೂಡ ಕೇಸ್ ರಿಜಿಸ್ಟರ್ ಮಾಡಿದ್ದೇವೆ. ಸರಾಮಾಜರ್ ಆಗಿದೆ, ಪಂಚನಾಮ ಆಗಿದೆ, ಎಲ್ಲ ಆಗಿದೆ. ಲೀಗಲ್ ಪ್ರೊಸೆಸ್ ಎಲ್ಲ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಬೇರೆ ಬೇರೆ ರೀತಿ ಇರುತ್ತೆ. ಲೋಕಲ್ ಮಾಹಿತಿ ನಾವು ಕಲೆಕ್ಟ್ ಮಾಡ್ತೀವಿ, ಅದ್ರ ಜೊತೆಗೆ ಯಾರುತ್ತೆ ಅವ್ರ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡ್ತೀವಿ. ಕಾಲ್ ಡೀಟೇಲ್ ರೆಕಾರ್ಡ್ ಮೇಲೆ ಕಲೆಕ್ಟ್ ಮಾಡ್ತಾ ಇದೀವಿ. ಬಟ್ ನಾವು ಆದಷ್ಟು ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದೀವಿ. ಮೊನ್ನೆ ರಾತ್ರಿನೇ ನಮ್ಗೆ ಯಾವಾಗ ಕೇಸ್ ಬಂತು ಇಮಿಡಿಯೇಟ್ಲಿ FIR ರಿಜಿಸ್ಟರ್ ಮಾಡಿ ಅದೇ ರಾತ್ರಿ ನಾವು ಟೀಮ್ ಡಿಸ್ಪ್ಯಾಚ್ ಮಾಡಿದ್ದೀವಿ. ಇಲ್ಲಿ ನಮ್ಮ ತಿರ್ದಾಲ್ PSI ಶಿವಾನಂದ್ ಅವರು ಈಗ ಮಾಲಿಂಗ್ಪುರ್ ಚಾರ್ಜ್ ಅಲ್ಲಿ ಅವರೇ ಇದ್ದಾರೆ. ಮಾಲಿಂಗ್ಪುರ್ PSI ಈಗ ಬೆಳಗಾವಿ ಸೆಷನ್ ಬಂದೋಬಸ್ತ್ಗೆ ಹೋಗಿದ್ದಾರೆ. ಅದಕ್ಕೆ ಆ ಅವಧಿಯಲ್ಲಿ ಇವರೇ ಚಾರ್ಜ್ ಅಲ್ಲಿ ಇದ್ದಾರೆ. ಇವರು ತುಂಬಾ ಲೀಡ್ ತಗೊಂಡು ತುಂಬಾ ಇಂಟ್ರೆಸ್ಟ್ ತಗೊಂಡು ಹಗಲು ರಾತ್ರಿ ಕೆಲಸ ಮಾಡಿ ಇವರು ಇಟ್ಟಿದ್ದಾರೆ. ಅವರಿಗೆ ಅದು ಈಗ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗತ್ತೆ. ನಮ್ಗೆ ಮಧ್ಯ ದಾರಿಯಿಂದ ಅವ್ರ ಕಾರಲ್ಲಿ ಹೋಗುವಾಗ ನಮ್ಗೆ ಸಿಕ್ಕಿದ್ದಾನೆ. ಅದ್ರ ಪ್ರಕಾರ ನಾವು ಅರೆಸ್ಟ್ ಮಾಡಿದ್ದೀವಿ. ಈ ತಿಂಗಳು 14/12/2025 14ನೇ ತಾರೀಕಿಗೆ ಚಿಕ್ಕೋಡಿ ಪೊಲೀಸ್ ಸ್ಟೇಷನ್ ನಲ್ಲಿ ಒಂದು FIR ದಾಖಲಾಗಿತ್ತು. ಆ ಪ್ರಕಾರ 15 ಇಯರ್ಸ್ 9 ತಿಂಗಳು ಒಂದು ಅಪ್ರಾಪ್ತ ಬಾಲಿಕೆ ಜೊತೆಗೆ ಒಬ್ಬನು ಪೋಕ್ಸೆ ಕಾಯ್ದೆ ಪ್ರಕಾರ ಅವರು ಏನ್ ಸೆಕ್ಷುವಲ್ ಅಸಾಲ್ಟ್ ಮಾಡಿದ್ದಾರೆ ಅವರ ಜೊತೆಗೆ ಸೆಕ್ಷುವಲ್ ಹರಾಸ್ಮೆಂಟ್ ಪ್ರಕಾರ FIR ಆಗಿತ್ತು. ಅದ್ರ ಜೊತೆಗೆ ಇನ್ನು 6 ಜನ ಮೇಲೆ FIR ಆಗಿತ್ತು. ಈ ಒಬ್ಬನ ಮೇಲೆ ಪೋಕ್ಸೋ ಆಕ್ಟ್ ಪ್ರಕಾರ ಮೇನ್ ಆರೋಪ ಇದೆ. ಇನ್ನು 6 ಜನ ಮೇಲೆ 2 ರೀತಿ ಆರೋಪ ಇದೆ.
ಫಸ್ಟ್ ಅವರಿಗೆ ಈ ಆಕ್ಟ್ ಆದ ನಂತರ ನೀವು ಯಾರಿಗೆ ಹೇಳಿ ಬರೋದು ಅಂತ ಅವರಿಗೆ ಬೈದಿದ್ದಾರೆ. ಅದರಲ್ಲಿ ಇಬ್ರು ಆರೋಪಿ ಇನ್ಸಿಡೆಂಟ್ ಆದ ನಂತರ ಅವ್ರ ಮನೆಗೆ ಹೋಗಿ ಅವರಿಗೆ ಸ್ವಲ್ಪ ಹೊಡೆದಿದ್ದಾರೆ. ಅದೇ ಹರ್ಟ್ ಕೇಸ್, ಸಿಂಪಲ್ ಹರ್ಟ್ ಕೇಸ್ ಆರೋಪ ಇದೆ. ನಮ್ಗೆ FIR 14 ಅಲ್ಲಿ ಚಿಕ್ಕೋಡಿಯಲ್ಲಿ ಸ್ಟೇಷನ್ ಅಲ್ಲಿ FIR ಆದ ನಂತರ ನಮ್ಗೆ ನೆಕ್ಸ್ಟ್ ಡೇ 15 ಗೆ ನಮ್ಗೆ FIR ಸಿಕ್ತು. ಆ ಪ್ರಕಾರ ನಾವು ಇಮಿಡಿಯೇಟ್ಲಿ FIR ಮಾಡಿದೀವಿ. FIR ಆದ ನಂತರ ಸೇಮ್ ಅದರಲ್ಲಿ ಏನ್ ಕಂಟೆಂಟ್ ಏನಿದೆ ಅದೇ ಸೇಮ್ FIR ನಾವು ಮಾಡಿದೀವಿ. FIR ಆದ ನಂತರ ನಾವು ಇಮಿಡಿಯೇಟ್ಲಿ 3-4 ಟೀಮ್ ಫಾರ್ಮ್ ಮಾಡಿದ್ದೀವಿ. ನಮ್ಮ ಉದ್ದೇಶ ಏನಿತ್ತು, ಆ ವಿಕ್ಟಿಮ್ಗೆ ಯಾರಿಗೆ ಆಗಿದೆ ಅವರಿಗೆ ಕೂಡ ಒಂದ್ಸಲಿ ಇನ್ಕ್ವೈರಿ ಮಾಡಬೇಕು. ಅದನ್ನು ಕೂಡ ನಿನ್ನೆ ನಾವು ಮುಗಿಸಿದೀವಿ. ಅದ್ರ ಜೊತೆಗೆ ಮೇನ್ ಆರೋಪಿ ಯಾರಿದ್ದಾರೆ ಅವರಿಗೆ ನಾವು ಇಮಿಡಿಯೇಟ್ಲಿ ತಕ್ಷಣ ಅರೆಸ್ಟ್ ಮಾಡಬೇಕು. ಈ ಮೇನ್ ಆರೋಪಿ ವಿರುದ್ಧ ನಾನ್ ಬೇಲೇಬಲ್ ಸೆಕ್ಷನ್ ಇದೆ. ಆ ಮೇನ್ ಆರೋಪಿಗೆ ಇವತ್ತು ಬೆಳಿಗ್ಗೆ 5 ಗಂಟೆಗೆ ಮ್ಯೂಸಿಕ್ ಮಲ್ಲಾರಿ ಅಂತ ಅವರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಬಿಜಾಪುರ ಜಿಲ್ಲೆಯಿಂದ ಅರೆಸ್ಟ್ ಮಾಡಿದ್ದೀವಿ. ಈಗ ನಾವು ಪ್ರೊಸೆಸ್ ಮುಗಿಸ್ಕೊಂಡು ಮೆಡಿಕಲ್ ಮುಗಿಸ್ಕೊಂಡು ನಾವು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಉಳಿದಿದ್ದೆ 6 ಜನ ಆರೋಪಿ ಯಾರು ಇದ್ರು ಅವ್ರ ಬಗ್ಗೆ FIR ಅಲ್ಲಿ ಕ್ಲಿಯರ್ ಡೀಟೇಲ್ಸ್ ಇರಲಿಲ್ಲ. ಆ ಕಂಪ್ಲೇಂಟ್ಗೆ ಪೂರ್ತಿ ಹೆಸರು ಇರಲಿಲ್ಲ. ಅವರು ಏನ್ ಅಡ್ಡ ಹೆಸರು ಗೊತ್ತಿದೆ, ಇವತ್ತು ಡ್ರೈವರ್ ಇವ್ರು ಏನಿದೆ ಆ ಪ್ರಕಾರ ಕೊಟ್ಟಿದ್ದು. 6 ಜನ ಆರೋಪಿ ಬಗ್ಗೆ ಕೂಡ ಈಗ ನಮ್ಗೆ ಕ್ಲಾರಿಟಿ ಸಿಕ್ಕಿದೆ. ಅವ್ರದ್ದು ಪಾತ್ರ ಏನಿತ್ತು ಅದ್ರ ಬಗ್ಗೆ ನಾವು ಕ್ಲಾರಿಟಿ ಸಿಕ್ಕಿದೆ. ಅದ್ರ ಬಗ್ಗೆ ನಾವು ಈಗ ತನಿಖೆ ಮಾಡ್ತಾ ಇದ್ದೀವಿ. ಮೇನ್ ಆರೋಪಿ ನಾನ್ ಬೇಲೇಬಲ್ ಸೆಕ್ಷನ್ ಅಲ್ಲಿ ಯಾರಿದ್ರು, ಯಾರು FIR ಪ್ರಕಾರ ಇದೆ ಅವ್ರಿಗೆ ನಾವು ಅರೆಸ್ಟ್ ಮಾಡಿದ್ದೇವೆ. ಒರಿಜಿನಲ್ FIR ಪ್ರಕಾರ ನಮ್ಗೆ 0 FIR ಟ್ರಾನ್ಸ್ಫರ್ ಆಗಿದೆ, ಅಂದ್ರೆ ಒಂದು ಪೇಪರ್ ಫಾರ್ಮೆಟ್ ಅಲ್ಲಿ ಟ್ರಾನ್ಸ್ಫರ್ ಆಗಿದೆ. ಅಲ್ಲಿ